ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ವಿಡಿಯೋ ಎಷ್ಟು ಈಸಿಯಾಗಿ ರಾಗಿ ಮುದ್ದೆನ ಬೆಣ್ಣೆ ಥರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನೊಂದು ಸಣ್ಣ ಪಾತ್ರೆಗೆ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಏನು ತೋರಿಸ್ತಾ ಇದ್ದೀನಿ ಆ ಲೋಟದಲ್ಲಿ 2 ಲೋಟ ಅಷ್ಟು ನೀರನ್ನು ತಗೊಂಡಿದ್ದೀನಿ. ಇವಾಗ ಈಗ ನೀರು ಬಿಸಿ ಆಗೋಕ್ಕಿಡೋಣ. ನೀರು ಬಿಸಿ ಆಗೋಷ್ಟರಲ್ಲಿ ನಾವು ಒಂದು ಬಟ್ಲಿಗೆ ರಾಗಿ ಹಿಟ್ಟು ಒಂದೇ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೂರು ನೀರು ಹಾಕಿ ಇದನ್ನು ನಮ್ಮ ಕಡೆ ಎಲ್ಲ ಕೊಟ್ರೆ ಅಂತಾರೆ, ರಾಗಿ ಕೊಟ್ರೆ ಮುದ್ದೆ ಮಾಡೋದು ಆ ಥರ ಅಂತಾರೆ. ಕೆಲವು ಕಡೆ ಒಂದೊಂದು ಥರ ಕರೀತಾರೆ. ಅಂಬ್ಲಿ ಏನು ಮಾಡ್ತೀವಿ ನಾವು ರಾಗಿ ಕೊಟ್ರೆನೂ ಅಂತಾರೆ. ಕೆಲವರು ಕೊಟ್ರೆ ಮಾಡೋದು ಚೇಂಜ್ ಇರುತ್ತೆ. ಕೆಲವೊಬ್ರದ್ದು ಅಡುಗೆ ಬೇರೆ ಬೇರೆ ಥರ ಇರುತ್ತೆ. ಎಲ್ಲರೂ ಒಂದೇ ಥರ ಮಾಡಬೇಕು ಅಂತ ಏನಿಲ್ಲ. ಇವಾಗ ನಾನು ರಾಗಿ ಹಿಟ್ಟು ಮತ್ತು ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಅದು ರಾಗಿ ನೀರನ್ನು ನಾನು ಬಿಸಿ ಆಗ್ತಿರೋ ಕ್ಲೀನಾಗಿ ನೀರು ಕುದೀತಾ ಇರಬೇಕು. ಆ ಟೈಮಲ್ಲಿ ರಾಗಿ ಕೊಟ್ರೆನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀರು ಬಿಸಿ ಆಗಿಲ್ಲ ಅಂದರೆ ಮುದ್ದೆ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನೀರು ಕುದೀತಾ ಇರಬೇಕಾದ್ರೆ ಈ ಥರ ರಾಗಿ ಮಿಕ್ಸನ್ನ ಹಾಕಿ ಕ್ಲೀನಾಗಿ ಗೂರಾಡ್ಕೋಬೇಕು. ತಕ್ಷಣ ಹಾಕಿದ ತಕ್ಷಣವೇ ನೀವು ಕೈ ಬಿಟ್ಟರೆ ಅದು ಗಂಟಾಗೋದು ಆ ಥರ ಎಲ್ಲ ಆಗುತ್ತೆ. ಒಂಚೂರು ಒಂದು 10 ಸೆಕೆಂಡ್ ಈ ಥರ ಮಿಕ್ಸ್ ಮಾಡಿಬಿಟ್ಬಿಟ್ರೆ ಅದು ಅಂಬ್ಲಿ ಫುಲ್ಲು ಉಕ್ತಾ ಇರುತ್ತೆ. ಲೋ ಫ್ಲೇಮಲ್ಲಿ ಅದು ಬೇಯಿಸೋಕ್ಕಿಟ್ಟು ಇವಾಗ ಮುದ್ದೆ ಮಾಡಲಿಕ್ಕೆ ಈ ಥರ ಗಟ್ಟಿ ಒಂದು ಮುದ್ದೆ ಕೋಲು ಅಥವಾ ಒಂದು ಚೌಟು, ಗಟ್ಟಿ ಇರೋ ಚೌಟನ್ನ ತೊಗೋಬೇಕಾಗುತ್ತೆ. ಯಾಕಂದರೆ ನಾವು ತಿರ್ಸ್ಬೇಕಾದ್ರೆ ಅದು ವಾರೆ ಆಗೋದು ಆ ಥರ ಎಲ್ಲ ಆಗುತ್ತೆ. ಇವಾಗ ನಾನು 2 ಲೋಟದಷ್ಟು ನೀರು ಹಾಕಿದ್ನಲ್ವ, 1 ಲೋಟ ಅಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಸ್ವಲ್ಪನೇ ಹಾಕಿ ನಾವು ಗೂರಾಡ್ಕೋಬೇಕಾಗತ್ತೆ. ಮುದ್ದೆ ಮಾಡಬೇಕಾದ್ರೆ ಅಟ್ಟೆ ಟೈಮು ರಾಗಿ ಹಿಟ್ಟನ್ನು ಹಾಕಬಾರ್ದು, ಗಂಟಾಗೋ ಅಂಥ ಚಾನ್ಸ್ ಇರುತ್ತೆ ಮತ್ತು ತುಂಬ ಗಟ್ಟಿ ಆಗೋ ಅಂಥ ಚಾನ್ಸ್ ಇರುತ್ತೆ. ನಮಗೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಗೂರಾಡ್ತಾ ಇರಬೇಕು. ಆವಾಗ ಗಂಟಾಗಲ್ಲ. ಮತ್ತು ಹಿಟ್ಟು ಹಾಕ್ತಾನೇ ಇರಬೇಕು. ಅಂದರೆ ನಮಗೆ ಹದ ನೋಡಿಕೊಂಡು ಸ್ವಲ್ಪನೇ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಒಂದೇ ಸಲ ಹಿಟ್ಟು ಸುರಿದ್ರೂ ಗಟ್ಟಿ ಆಗಿಬಿಡುತ್ತೆ. ಇಲ್ಲ ಸ್ವಲ್ಪ ಚೂರೇ ಚೂರು ಹಿಟ್ಟು ಹಾಕಿದ್ರೂ ತೆಳ್ಳಗಾಗಿ ಗಂಟಾಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ಮಾಡಿ ಒಂದು ಚೂರು ಸಣ್ಣ ಗಂಟು ಇಲ್ದಂಗೆ ಬೆಣ್ಣೆ ಥರ ಮುದ್ದೆನ ಮಾಡ್ಕೋಬೋದು. ಕೆಲವರು ರಾಗಿ ಮುದ್ದೆ ಮಾಡಬೇಕಾದ್ರೆ ಕೆಲವರು ಬೆಣ್ಣೆ ಯೂಸ್ ಮಾಡ್ತಾರೆ, ತುಪ್ಪ ಯೂಸ್ ಮಾಡ್ತಾರೆ, ಕೆಲವರು ಎಣ್ಣೆನೂ ಯೂಸ್ ಮಾಡ್ತಾರೆ. ಇಲ್ಲಿ ಅದು ಮೂರನ್ನು ಏನು ಹಾಕ್ದಂಗೆ ಬೆಣ್ಣೆ ಥರನೇ ಸಾಫ್ಟ್ ಇರುವಂಥ ಮುದ್ದೆ ಯಾವ ಥರ ಮಾಡ್ಕೊಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ನೀವು ಮುದ್ದೆನ ಪ್ರಿಪೇರ್ ಮಾಡ್ಕೊಂಡ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಮತ್ತು ಮುದ್ದೆ ಸ್ಮೆಲ್ ಬಂದುಬಿಡುತ್ತೆ, ಸುಟ್ಟು ಹೋಗಿರೋ ಸ್ಮೆಲ್ಲು. ಮತ್ತು ನಾನು ಮಿಕ್ಸ್ ಮಾಡ್ತಾ ನಮಗೆ ನೀವು ಯಾವ ಥರ ಹದದಲ್ಲಿ ತಿಂತೀರ ಮುದ್ದೆ ಅದನ್ನು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ತಾ ಇರಬೇಕು. ಯಾಕಂದರೆ ಕೆಲವರು ಗಟ್ಟಿ ತಿಂತಾರೆ, ಕೆಲವರು ಸ್ವಲ್ಪ ತೆಳು ಇರಬೇಕು ಅಂತಾರೆ. ಕೆಲವರು ಮನೇಲಿ ಒಂದೊಂದು ಥರ ಮುದ್ದೆನ ತಿಂತಾರೆ. ನಮ್ಮ ಮನೇಲಿ ಸ್ವಲ್ಪ ಮೀಡಿಯಮ್, ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು, ಆ ಥರ ಮೀಡಿಯಮ್ ಮುದ್ದೆನ ತಿನ್ನೋದ್ರಿಂದ ನಾನು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಹದ ಗೊತ್ತಾಗುತ್ತೆ, ಅದು ಗಟ್ಟಿ ಇದೆಯಾ ಅಥವಾ ತೆಳ್ಳಗಿದೆಯಾ ಇಲ್ಲ ಮೀಡಿಯಮ್ ಇದೆಯಾ ಅಂತ. ನೀವು ಮಾಡ್ತಾಯಿದ್ರೆ ನೀವು ಮುದ್ದೆನ ಪ್ರಿಪೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹದ. ಯಾವುದೇ ತರಹ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಈ ಮುದ್ದೆ ನಾನು ಲೋ ಫ್ಲೇಮ್ ಮಾಡಿ ಬೇಯಿಸ್ತಾ ಇದ್ದೀನಿ. ತಿರ್ಸ್ತಾನೇ ಇರಬೇಕು, ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ತಿರ್ಸ್ತಾನೇ ಇರಬೇಕು, ಇಲ್ಲ ಅಂತ ತಳ ಹೋಗುತ್ತೆ. ಇವಾಗ ನಾನು ಒಂದು ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಮುದ್ದೆನ ಮುಟ್ತಾ ಇದ್ದೀನಿ. ನೋಡಿ, ಈ ಥರ ಕೈಗೆ ಅಂಟ್ಕೊಂಡಿಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತ. ಮತ್ತೆ ನಾನು ತಿರ್ಸಿ ಇನ್ನೊಂದು 30 ಸೆಕೆಂಡು ಸ್ಟವ್ ಮೇಲೆ ಇಟ್ಟು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಮುದ್ದೆ ರೆಡಿ ಆಗಿದೆ. ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡಿ ಮುದ್ದೆ ಪಾತ್ರೆನ ಇಳಿಸ್ಕೊಳ್ಳೋಣ. ತೀರಾ ನೀವು ಹೈ ಫ್ಲೇಮ್ ಮಾಡಿಬಿಟ್ರೆ ಮುದ್ದೆ ಪಾತ್ರೆ ಸಿದು ಹೋಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಮುದ್ದೆನೂ ಸ್ಮೆಲ್ ಬರುತ್ತೆ. ಇವಾಗ 1 ಲೋಟ ಹಿಟ್ಟಲ್ಲಿ ಒಂಚೂರು ಹಿಟ್ಟು ಮಿಕ್ಕಿದೆ ಅಷ್ಟೇ. ಫುಲ್ಲು ಲೋಟ ಖಾಲಿಯಾಗಿದೆ. ಸ್ವಲ್ಪನೇ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ನೀವು ಮುದ್ದೆನ ಪ್ರಿಪೇರ್ ಮಾಡಿದ್ರೆ ಬೆಣ್ಣೆ ಥರ ಸಾಫ್ಟಾಗಿರೋ ಮುದ್ದೆ ರೆಡಿ ಆಗುತ್ತೆ. ನಿಮಗೆ ಮಾಡಿದಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಗಂಟಾಯಿತು ಅನ್ನೋರು ಈ ಥರ ಕ್ಲೀನಾಗಿ ಮುದ್ದೆನ ಬೇಯಿಸ್ಕೊಂಡು ನಾನು ಯಾವ ಥರ ತೋರಿಸ್ದೆ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಗಂಟೆಲ್ಲ ಹೊಡೆದೋಗಿ ಮುದ್ದೆ ಸಾಫ್ಟಾಗಿ ಬರುತ್ತೆ. ಇವಾಗ ಮುದ್ದೆ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾವು ಮುದ್ದೆ
ಕಟ್ಕೊಳ್ಳೋಣ. ಯಾವ ಥರ ಕಟ್ತೀನಿ ಅಂತ ನೋಡ್ತಾ ಇರ್ಬೋದು. ನೀವು ಮಣೆ ಮೇಲೆ ಬೇಕಾದ್ರೂ ಕಟ್ಕೋಬೋದು, ಇಲ್ಲ ಶೆಲ್ಪಿಗೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ನೀವು ಶೆಲ್ಪ್ ಮೇಲೇ ಮುದ್ದೆನ ಕಟ್ಕೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನು ಇವಾಗ ಅದು ತೊಳ್ಕೊಂಡು ಕ್ಲೀನಾಗಿ ನೀರಿಲ್ದಂಗೆ ಒರೆಸ್ಕೊಂಡು ಮುದ್ದೆನ ಕಟ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರನೇ ಮುದ್ದೆ, ಮುಟ್ಟಿದ್ರೆ ಬೆಣ್ಣೆ ಥರನೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ 100% ಮುದ್ದೆ ಚೆನ್ನಾಗಿ ಬರುತ್ತೆ. ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಇವಾಗ ನಾನು ಮುದ್ದೆ ಕಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಸ್ವಲ್ಪ ಹಿಟ್ಟಿದೆ, ಅದನ್ನು ನಾನು ಈ ಥರ ನಿಮಗೇನಾದರೂ ಬಿಸಿ ಮುಟ್ಟೋಕ್ಕಾಗಿಲ್ಲ, ನಮಗೆ ಆಗಲ್ಲ ಅನ್ನೋರು ಈ ಥರ ಸ್ಪೂನಿಂದ ತಕ್ಕೋಬೋದು ಮುದ್ದೆನ. ನಮಗೆ ರೂಢಿ ಇರೋದ್ರಿಂದ ನಮಗೇನು ಅಷ್ಟು ಬಿಸಿ ತಾಗಲ್ಲ. ಅದು ಫಸ್ಟ್ ಟೈಮ್ ಮಾಡಿದಾಗ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಬಿಸಿ ತಾಗುತ್ತೆ. ಇವಾಗ ನೋಡಿ ನಾನು ಪಾತ್ರೆ ಫುಲ್ಲು ಮುದ್ದೆನ ವೇಸ್ಟ್ ಮಾಡ್ದಂಗೆ ಪಾತ್ರೆ ಫುಲ್ ಕೆರೆದು ಮುದ್ದೆನ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಈ ಥರನೇ ಸ್ವಲ್ಪ ಅದು ಮಣೆಗೆ ಅಂಟ್ಕೊಂತು ಅಂದರೆ ಒಂಚೂರು ನೀರು ತಾಗಿಸ್ಕೊಂಡು ಮತ್ತೆ ಸೌರಿ ಈ ಥರ ಮುದ್ದೆನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ, ಮುದ್ದೆಯ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುದ್ದೆ ಯಾರಿಗೆ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನನ್ನ ಮುದ್ದೆಯ ವಿಡಿಯೋ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಮುದ್ದೆ ಮತ್ತು ಯಾರ್ಯಾರು ಹೊಸ್ದಾಗಿ ಕಲಿತಿದ್ದೀರಾ, ಈ ವಿಡಿಯೋ ನೋಡಿ ಯಾರ್ಯಾರು ಕಲಿತ್ರಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.